ಎಲ್ಲರಿಗೂ ಇವತ್ತು ಶೃಂಗೇರಿಯಲ್ಲಿ ಹಜರತ್ ಮೆಹಬೂಬ್ ಜೋಹರ್ ಶಾವ್ಲಿಯಲ್ಲರ ದರ್ಗಾ ಅಲ್ಲಿ ಒಂದು ವಾಲ್ ಕಟ್ಟಿದ್ದಾರೆ. ಆ ವಾಲ್ ಇವತ್ತು ಬಿರುಕು ಬಿಟ್ಟಿದೆ ಅಂತೇಳಿ ಇವತ್ತು ನಿನ್ನೆಯಿಂದ ಭಾಳಷ್ಟು ಒಂದು ಏನು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಿತ್ತು. ನಾವು ಕೂಡ ಸಂಬಂಧಪಟ್ಟ ಇಲಾಖೆಯವರಿಗೆಲ್ಲ ಕರೆದು ಆ ತಕ್ಷಣಕ್ಕೆ ಎಲ್ಲ ಇಲಾಖೆಯವರು ಇಂಜಿನಿಯರು ಇಂದ ಹಿಡಿದು ಪ್ರತಿಯೊಬ್ಬರು ಏನೇನು ಇಲ್ಲಿ ಕೆಲಸ ಮಾಡಿ ಪ್ರತಿಯೊಬ್ಬರು ಇಲ್ಲಿ ಹಾಜರಾಗಿದ್ದರು. ತದನಂತರ ಏನಾಗಿದೆ, ಈ ವಾಲು ಕಟ್ಟೋ ಸಂದರ್ಭದಲ್ಲಿ ಅದು ಎಷ್ಟು ಕಷ್ಟ ಆಗಿದೆ. ಈ ವಾಲು ಸರ್ಕಾರದಿಂದ ಹಣ ತರಿಸ್ಬೇಕಾದ್ರೆ ಅದೆಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಇದು ನಿನ್ನೆ ಮೊನ್ನೆ 2-3 ದಿನದ ಹೋರಾಟ ಅಲ್ಲ. ಈ ವಾಲ್ ಬರಬೇಕಂತೇಳಿ ಈ ವಾಲ್ ಮಾಡಬೇಕಂತ ಹೋರಾಟ ನಿರಂತರ ಒಂದು 15-20 ವರ್ಷಗಳಿಂದ ಜಾಸ್ತಿನೇ ಈ ಒಂದು ಹೋರಾಟ ಮಾಡ್ತಾ ಬಂದಿದ್ದೀವಿ. ಆಯಿತು, ನಮ್ಮ ಇವತ್ತು ಬೆಳಗ್ಗೆ ನಾನು ಒಂದು ಮಾಧ್ಯಮದಲ್ಲಿ ನೋಡಿದೆ, ಈ ವಾಲಿನ ಬಗ್ಗೆ ನಮ್ಮ ಮಾಜಿ ಶಾಸಕರು ಜೀವರಾಜ್ ಅವರು ಬಂದು ತುಂಬ ಒಂದು ಅನುಕಂಪದ ಮಾತುಗಳನ್ನ ಆಡಿದ್ದಾರೆ. ನಾವು ಅದನ್ನು ಕೇಳಿದ್ವಿ, ನಮಗೆ ತುಂಬ ಸಂತೋಷ ಆಗಿದೆ. ಜೀವರಾಜ್ ಅವರು ಇವತ್ತು ಬಂದು ನಮ್ಮ ಈ ವಾಲು ಬಿರುಕು ಬಿಟ್ಟಿದೆ, ಅಲ್ಲಿ ಜನಗಳ ಜೀವ ಅಪಾಯದಲ್ಲಿದೆ, ಮೇಲೆ ಮುಸಲ್ಮಾನರು ದರ್ಗಾ ಇದೆ, ಅವ್ರದ್ದು ಒಂದು ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನೋ ಥರದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಈ ಮಾತಿಗೆ ಒಂದು ನಾನು ಹೇಳ್ತೀನಿ, ಜೀವರಾಜ್ ಅವರು ಇವತ್ತು ಬಂದಿದ್ದು ಸರಿ. ಅವರು ಬಂದು ಮಾಜಿ ಶಾಸಕರು ಅವ್ರು ಬಂದು ಈ ವಾಲಿಗೆ ಏನು ತುರತವಾಗಿ ಏನು ಕೆಲಸ ಆಗಬೇಕು, ಏನು ಇದಕ್ಕೆ ಎಮರ್ಜೆನ್ಸಿ ಏನು ಕೆಲಸ ಆಗಬೇಕು, ಯಾವ ಅಧಿಕಾರಿಗಳು ಕೆಲಸ ಮಾಡಬೇಕು, ಯಾವ ಅಧಿಕಾರಿಗಳು ಇಲ್ಲಿ ಬರಬೇಕು ಅನ್ನೋದನ್ನು ಜೀವರಾಜ್ ಅವರು ಬಂದ ತಕ್ಷಣಕ್ಕೆ ಅದು ಮಾಡಿದ್ರೆ ಅದು ತುಂಬ ಖುಷಿ ವಿಚಾರ. ಮತ್ತು ಅವ್ರು ಏನು ಹೇಳ್ತಾರೆ, ಈ ಕೆಳಗಡೆ ಮನೆಯವರು ಆ ಇಂಜಿನಿಯರ್ ನಾನು ಕೇಳ್ತಾ ಇದ್ದೀನಿ, ನಾನು ನೋಡಿದ್ದೀನಿ, ಕೆಳಗಡೆ ಮನೆಯವರು ಸಾಯ್ಬೇಕನ್ರಿ ಅಂತ ಪದೇ ಕೇಳ್ತಾಯಿದ್ರು. ಜೀವರಾಜ್ ಅವರೇ ಈ ಟೈಮಲ್ಲಿ ನಾನು ಮಾತು ಕೇಳ್ತೀನಿ, ಏನಂತ ಹೇಳಿ, ನೀವು 15 ವರ್ಷ MLA ಆಗಿದ್ರಿ, 15 ವರ್ಷ MLA ಆಗಿದ್ದು, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದು ನೀವು. ನಾವು ಕೂಡ ಭಾಳಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ, ಇದಕ್ಕೆ ವಾಲ್ ಆಗಬೇಕಂತೇಳಿ. ಯಾಕೆ ಸ್ವಾಮಿ, ಆವಾಗ ಆ ಜನಗಳು ಅಲ್ಲಿ ಸಾಯ್ತಾರೆ, ಇಲ್ಲೊಂದು ದರ್ಗಾ ಇದೆ, ಮುಸಲ್ಮಾನರ ಭಾವನೆಗೆ ಧಕ್ಕೆ ಆಗುತ್ತೆ, ತಾಲೂಕು ಆಫೀಸ್ ಇದೆ, ಅದು ಕೆಳಗೆ ಬರುತ್ತೆ ಅಂತ ಯಾಕೆ ನಿಮ್ಗೆ 15 ವರ್ಷ ಕಾಣಲಿಲ್ವಾ? ಸರಿ, ನಮ್ಮ ಶಾಸಕರು TD ರಾಜೇಗೌಡರು, ಈ ಊರಿನ ಶಾಸಕರು, ಈ ಕ್ಷೇತ್ರ ಶಾಸಕರು, ಅವರಿಗೆ ನಾವು ಮನವಿ ಮಾಡಿಕೊಂಡಾಗ ಅವ್ರಿಗೆ ಮನವಿ ಯಾವ ರೀತಿ ಮಾಡಿದ್ವಿ ಅಂದರೆ, ಕೆಳಗಡೆ ಸರ್ ಒಂದಿಷ್ಟು ಮನೆಗಳಿದೆ, ಅಲ್ಲಿ ಜೀವಗಳು ಹೋಗ್ತವೆ, ಇಲ್ಲಿ ದರ್ಗಾ ಇದೆ ಸರ್, ಇದು ದರ್ಗಾ ಜಾರತ್ತೆ, ಮೇಲೆ ತಾಲೂಕು ಆಫೀಸ್ ಇದೆ ಸರ್, ಅದು ಜಾರತ್ತೆ ಅಂತ ತಕ್ಷಣಕ್ಕೆ ಶಾಸಕರು ಅವರು ಅಲ್ಲಿ ದರ್ಗಾ ಇದೆ ಅದು ಉಳಿಸ್ಬೇಕಂತ ವಾಲ್ ಮಾಡಿದಲ್ಲ, ಅಲ್ಲಿ ಮನೆಗಳಿದೆ, ಅಲ್ಲಿ ಜನಗಳಿದ್ದಾರೆ, ಅವ್ರ ಜೀವ ಹೋಗಬಾರ್ದು, ದರ್ಗಾ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ವಾಲ್ ಕಟ್ಟಿದ್ದಾರೆ. ಬಿಟ್ಟರೆ ಇದು ಯಾರಿಗೂ ಖುಷಿ ಪಡ್ಸೋಕ್ಕಲ್ಲ. ಹಾಗೆ ಅವ್ರ ಕ್ರೆಡಿಟು ಕೂಡ ಈ ವಾಲ್ ಕೆಲಸ ಆಗ್ತಾಯಿದೆ. ಯಾವತ್ತು ಒಂದು ಶಾಸಕರು ಕೆಲಸಗಳಾಗೋತ್ತಿಗೆ ಏನಾದರೂ ಅಲ್ಲಿ ಫೋಲ್ಸ್ಗಳು ಕಂಡ್ರೆ, ಏನಾದ್ರು ಲೋಪದೋಷ ಕಂಡ್ರೆ ನಮಗೆ ಫೋನ್ ಮಾಡಿ ಅಂತ ಕೂಡ ನಮಗೆ ಹೇಳಿದರು. ನಾವೇನು ಕಾಂಟ್ರಾಕ್ಟಲ್ಲಿ ನಾವು ಇಂಜಿನಿಯರ್ ಅಲ್ಲ, ನಮ್ಮ ಕಣ್ಣೆದುರುಗಡೆ ಕೆಲಸಗಳು ಅಲ್ಲಿ ನೀವು ಸ್ವಲ್ಪ ಆ ಕ್ಯಾಮ್ರಾನ ಹಾಗೆ ತಿರ್ಸಿ, ಆ ರಸ್ತೆ ಮಾಡ್ಯಾರಲ್ಲ, ಆ ರಸ್ತೆ ಹತ್ರ ಏನು ಇಟ್ಟಾಚಿ 4 ಸರಿ ಪಲ್ಟಿ ಹಾಕಾಗಿತ್ತು, 4 ಸರಿ ಅಂತ ಕಷ್ಟಪಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಇಲ್ಲಿ ಮುಖ್ಯವಾದ ಒಂದು ವಿಚಾರ ಏನಂತ ಹೇಳಿದ್ರೆ, ಜೀವರಾಜ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಜೀವರಾಜ್ ಅವರೇ, ದಯವಿಟ್ಟು ಇಲ್ಲೇನಾಗಬೇಕು ಆ ವಿಚಾರನ ನೀವು ಮಾತಾಡಬೇಕು. ಅದನ್ನು ಬಿಟ್ಟು ಶಾಸಕರು ತೊಗೊಂಡೋಗಿ ಮನೆ ಹತ್ರ ಈ ವಾಲಿನ ದುಡ್ಡು ತೊಗೊಂಡೋಗಿ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ನೀವು ಈ ಮಾತುಗಳು ತುಂಬ ತಪ್ಪಾಡ್ತಾಯಿದ್ದೀರಿ. ನಮ್ಮ ರಾಜೇಗೌಡರಿಗೆ ಈ ವಾಲಿನ ದುಡ್ಡು ಉಳಿಸ್ಕೊಂಡು ಹೋಗಿ ಅವ್ರ ಮನೆ ಹತ್ರ ವಾಲ್ ಮಾಡೋಂಥ ಏನು ಅವ್ರು ಬರ್ಗೆಟ್ಲಿಲ್ಲ. ಆ ದೇವ್ರವ್ರಿಗೆ ಈ ಎಲ್ಲ ದೇವರುಗಳ ಆಶೀರ್ವಾದ ಅವ್ರ ಮೇಲೆ ಸಂಪೂರ್ಣ ಇದೆ. ಹಾಗೆ ಈಗ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಮನೆಗಳು, ಆ ಮನೆಯವರು ಈ ವಾಲ್ ಇವತ್ತು ಈ ಸರಿ ನಾವು ವಾಲ್ ಕಟ್ಟಿಲ್ಲ ಅಂದರೆ ಗುಡ್ಡ ಕಂಪ್ಲೀಟಾಗಿ ಈ ವರ್ಷ ಆ ಮನೆಗಳು ಡ್ಯಾಮೇಜ್ 100% ಆಗ್ತಿತ್ತು, ಅಷ್ಟು ಮನೆಗಳು ಹೋಗಿಬಿಡ್ತಿತ್ತು ಈ ಸರಿ ಆ ವಾಲ್ ಕಟ್ಟಿಲ್ಲ ಅಂದರೆ. ಆ ಟೈಮಲ್ಲಿ ಇಲ್ಲದ ನೋವುಗಳು, 15-20 ವರ್ಷದ ಇಲ್ಲದ ನೋವುಗಳು ಜೀವರಾಜ್ ಅವರಿಗೆ ಈ ಸಂದರ್ಭದಲ್ಲಿ ನೋವು ಬಂದಿದೆ. ಆಗಲಿ, ಎಲ್ಲೋ ಒಂದು ಕಡೆ ಅವರಿಗೆ ಮನಸ್ಸಿಗೆ ನೋವು ಬಂದಾದರೂ ಬಂದರು. ದಯವಿಟ್ಟು ಇದ್ರಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ಜೀವರಾಜ್ ಅವರಿಗೆ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ, ದಯವಿಟ್ಟು ಇದ್ರಲ್ಲಿ ರಾಜಕೀಯ ಮಾಡಬೇಡಿ ಅಂತ. ಹಾಗೆ ಇವತ್ತು ಇದಕ್ಕೆ ಕಾರಣ ಇಂಜಿನಿಯರ್ಗಳು ಅವರು ಅಂತ ಹೇಳ್ತಾರೆ. ನಾವು ನೋಡ್ತಿದ್ದಂಗೆ ಎಲ್ಲ ಇಂಜಿನಿಯರ್ಗಳು ದಿನನಿತ್ಯ ಬಂದಿದ್ದಾರೆ, ಕೆಲಸ ಮಾಡ್ಯಾರೆ. ಮತ್ತು ಶಾಸಕರದ್ದು ಕಳಪೆ ಕಾಮಗಾರಿ ಶಾಸಕರ ಮೇಲೆ ಬೆಳೆ ತೋರ್ಸಂಗೇ ಇಲ್ಲ. ಯಾಕೆ ತೋರ್ಸಂಗಿಲ್ಲ ಅಂತ ಹೇಳಿದ್ರೆ, ಶಾಸಕರಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಕೆಳಗಡೆ ಮನೆಯವರು ಮನವಿ ಮಾಡ್ಕೊಂಡಿದ್ದಾರೆ, ತಾಲೂಕು ಕಚೇರಿ ಕೆಲಸ ಮಾಡೋರು ಕೂಡ ಮನವಿ ಮಾಡ್ಕೊಂಡು ಸರ್ ಈ ಥರ ಇದೆ ಅಂತೇಳಿ.
ಅವರೆಲ್ಲರ ಮನವಿನ ಇಟ್ಟು ಶಾಸಕರು ಅವರು ಏನು MLA ಆಗಿ ಕೆಲಸ ಮಾಡಬೇಕು, ಕ್ಷೇತ್ರ ಶಾಸಕನಾಗಿ ಕೆಲಸ ಮಾಡಬೇಕು, ಜನಪರ ಕಾಳಜಿ ಇಟ್ಕೊಂಡು ಏನು ಕೆಲಸ ಮಾಡಬೇಕು ಆ ಕೆಲಸಗಳನ್ನ ಅವರು ಮಾಡಿದ್ದಾರೆ. ಶಾಸಕರಿಗೆ ನಾವು ಈ ಸಂದರ್ಭದಲ್ಲಿ ನಾವು ಶಾಸಕರಿಗೆ ಬೆನ್ನೆಲುಬಾಗಿ ನಾವು ನಿಲ್ತೀವಿ. ನಮ್ಮ ಸಮುದಾಯ ಖಂಡಿತ ಶಾಸಕರ ಜೊತೆ ನಿಲ್ಲತ್ತೆ. ಯಾಕೆ ಅಂತ ಹೇಳಿದ್ರೆ ಶಾಸಕರಿಗೆ ದುಡ್ಡು ಹಿಡಿಸೋ ಕೆಲಸ ದುಡ್ಡು ಹಿಡಿಸ್ಯಾರೆ. ಇಲ್ಲಿ ಯಾರು ಇದಕ್ಕೆ ಈ ಕೆಲಸದಲ್ಲಿ ಏನಾದರೂ ಯಾರಾದರೂ ಅನಾಹುತನೋ ಇಲ್ಲ ತೊಂದರೆಗಳನ್ನೋ ಈ ಕಳಪೆ ಕೆಲಸಗಳನ್ನೋ ಯಾರೋ ಮಾಡಿದರೆ ಅವ್ರಿಗೆ ಖಂಡಿತವಾಗಿ ಶಿಕ್ಷೆ ಆಗಲಿ, ನಾವು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಯಾಕಂದರೆ ಇದು ನಮ್ಮೆಲ್ಲರಿಗೂ ಇವತ್ತು ಬೇಜಾರಾಗಿದೆ. ಕೆಳಗಡೆ ಮನೆಯವರಿಗೂ ಬೇಜಾರಾಗಿದೆ, ಇಲ್ಲಿ ದರ್ಗಾದಲ್ಲಿರೋರಿಗೂ ಬೇಜಾರಾಗಿದೆ, ತಾಲೂಕು ಆಫೀಸಲ್ಲಿ ಟೋಟಲ್ ಇದು ಪಬ್ಲಿಕ್ ಪ್ರಾಪರ್ಟಿ. ನಮ್ಮೆಲ್ಲರಿಗೂ ಮನಸ್ಸಿನ ನೋವಾಗಿದೆ. ದಯವಿಟ್ಟು ಇದ್ರಲ್ಲಿ ಯಾರು ರಾಜಕಾರಣ ಮಾಡೋದು ಬೇಡ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ಕೊಳ್ತೀನಿ ಸರ್. ಧನ್ಯವಾದ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.